ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಮಶ್ರೂಮ್ ಇರುತ್ತಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ, ಮಶ್ರೂಮ್ ಇವಾಗಂತೂ ತುಂಬ ಪಾಪ್ಯುಲರ್ ಅಲ್ವಾ. ಮಶ್ರೂಮ್ದು ಟಿಕ್ಕಾ ಮಸಾಲ ಅಂತಂದ್ಬಿಟ್ಟು, ಈ ಟಿಕ್ಕಾ ಮಸಾಲ ನಿಮಗೆ ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಅಥವಾ ಬ್ರೆಡ್ ರೋಸ್ಟ್ ಮಾಡಿದ್ರೆ ಅದ್ರ ಜೊತೆಗೆ, ಪ್ರತಿಯೊಂದರ ಜೊತೆಗೂ ಒಳ್ಳೆ ಕಾಂಬಿನೇಷನು. ಮಶ್ರೂಮು ಲೋ ಇನ್ ಕ್ಯಾಲರೀಸ್, ಓಕೆನಾ. ಇದರಲ್ಲಿ ಇದಿಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಇದರಲ್ಲಿ ಫ್ಯಾಟ್ ಕಂಟೆಂಟ್ ಇಲ್ಲ. ಹಾಗಾಗಿ ಇದು ಹಾರ್ಟ್ ಫ್ರೆಂಡ್ಲಿ. ಇದು ಬಿ ಪಿನೂ ಕೂಡ ರೆಡ್ಯೂಸ್ ಮಾಡ್ತದೆ. ಈಗ ಇದು ಹಾರ್ಟ್ ಫ್ರೆಂಡ್ಲಿ, ಬಿ ಪಿ ಯಾಕೆ ರೆಡ್ಯೂಸ್ ಮಾಡ್ತದೆ ಅಂದರೆ ಪೊಟ್ಯಾಷಿಯಮ್ ಎಲ್ಲ ಇದೆ. ಮತ್ತು ಇದು ಇದಕ್ಕೆ ರುಚಿ ಇಲ್ಲ ಆದರೂ ಕೂಡ ದಿಸ್ ಈಸ್ ದ ಡಾರ್ಲಿಂಗ್ ಆಫ್ ದಿ ಯಂಗ್ಸ್ಟರ್ಸ್ ಅಲ್ವಾ. ಏನಂತೀರಿ ನೀವು? ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮತ್ತು ನಮ್ಮ ದೇಹದಲ್ಲಿರುವ ನೋವುಗಳನ್ನು ಕಡಿಮೆ ಮಾಡ್ತದೆ, ದೇಹದಲ್ಲಿ ಇನ್ಫೆಕ್ಷನ್ ಆಗದೇ ಇರುವ ಹಾಗೆ ಮಾಡ್ತದೆ. ಮತ್ತು ಇದರಲ್ಲಿ ತುಂಬ ಒಳ್ಳೆಯ ಗುಣಗಳಿದೆ ಫ್ರೆಂಡ್ಸ್. ಇದ್ರದ್ದು ಕುರ್ಮಾ ಮಾಡ್ಬೋದು, ಇದ್ರದ್ದು ಮಸಾಲ ಮಾಡ್ಬೋದು, ಇದ್ರದ್ದು ಬಟರ್ ಮಸಾಲ ಮಾಡ್ಬೋದು, ಇದ್ರದ್ದು ಏನಪ್ಪ ಅದು ಈಗ ನಾನು ಮಾಡ್ತಿದ್ದೀನಲ್ಲ ಆ ರೆಸಿಪಿ ಎಲ್ಲ, ಪ್ರತಿಯೊಂದು ಬೇಕಾದಷ್ಟು ರೆಸಿಪಿಗಳನ್ನು ಇದರಲ್ಲಿ ಮಾಡ್ಬೋದು. ತುಂಬ ಶಾರ್ಟ್ ಟೈಮಲ್ಲೇ ಈ ರೆಸಿಪಿಗಳನ್ನು ಮಾಡ್ಬೋದು. ಮಶ್ರೂಮ್ ಬ್ರೈನ್ ಹೆಲ್ತ್ ಅನ್ನ ಸಪೋರ್ಟ್ ಮಾಡುತ್ತೆ. ಹೇಗೆ ಅಂತಂದ್ರೆ, ಇದರಲ್ಲಿರುವಂತಹ ಕಂಟೆಂಟ್ಸ್ ಇದೆಯಲ್ಲ, ಇದು ಅಲ್ಝೈಮರ್ಸು ಮತ್ತೆ ಪಾರ್ಕಿನ್ಸನ್ ಎರಡೂ ಕೂಡ ಆಗುವುದನ್ನು ತಡೀತದೆ. ಸೊ ಯಾವಾಗಲೂ ಮಶ್ರೂಮ್ ಇವಾಗ ಹೆಂಗು ಬೇಕಾದಷ್ಟು ಈ ಬಟನ್ ಮಶ್ರೂಮ್ ನಮ್ಮ ದೇಶದಲ್ಲಿ ಸಿಗುತ್ತೆ. ಇನ್ನು ಅಲ್ಲೇ ಆದರೆ ಆಯಿಸ್ಟರ್ ಮಶ್ರೂಮ್ ಅದು ಇದು ಅಂತ ಅಂದ್ಬಿಟ್ಟು ತುಂಬ ವೆರೈಟೀಸ್ ಸಿಗುತ್ತೆ ಫ್ರೆಂಡ್ಸ್ ಹೊರಗಡೆ. ಬಟ್ ಇಲ್ಲಿ ಸಿಗೋದು ನಮಗೆ ನಾರ್ಮಲ್ ಬಟನ್ ಮಶ್ರೂಮ್, ತುಂಬ ಪಾಪ್ಯುಲರ್ ಅಲ್ವಾ. ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ, ಮತ್ತು ಬಿ ಪಿನ ಕೂಡ ರೆಗ್ಯುಲೇಟ್ ಮಾಡ್ತದೆ. ಹಾಗಾಗಿ ಇದನ್ನು ಯಾವಾಗಲೂ ವಾರಕ್ಕೊಂದು ಅಥವಾ 15 ದಿವಸಕ್ಕೆ ಒಂದು ಸತಿನೋ 2 ಸತಿನೋ ಸೇವಿಸ್ಬಿಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಒಳ್ಳೆಯದು, ತುಂಬ ಒಳ್ಳೆಯದು ಮಶ್ರೂಮ್ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು, ಮುಂದೆ ನನ್ನ ಚಾನಲ್ನಲ್ಲಿ ನಾನು ಮಶ್ರೂಮ್ ಟಿಕ್ಕಾ ಮಸಾಲ ಆ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲಿಂಕ್ ನಾನು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ಈ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂದರೆ ಮಶ್ರೂಮ್ ಟಿಕ್ಕಾ ಮಸಾಲ ಫ್ರೆಂಡ್ಸ್. ಇದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ನಾನ್ ಜೊತೆಗೆ, ಬ್ರೆಡ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. 200 ಗ್ರಾಮು ಫ್ರೆಶ್ ಮಶ್ರೂಮ್ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುತ್ತೆ ತಗೊಳ್ಳಿ ಯಾವತ್ತು. ಮತ್ತು ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ಒಂದು ಬೌಲಿಗೆ ಹಾಕ್ಕೊಳ್ಳಿ, ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆಯೋದು ತುಂಬ ಇಂಪಾರ್ಟೆಂಟು ಇದರಲ್ಲಿ. ಹಾಗೆ ಯೂಸ್ ಮಾಡಲೇಬಾರ್ದು ಇದನ್ನು, ಯಾಕಂದರೆ ಅದ್ರ ಮೇಲೆ ಏನೇನೋ ಇರುತ್ತೆ, ಅದು ಇದಲ್ವಾ. ಇದು ಬ್ರೈನ್ ಫ್ರೆಂಡ್ಲಿ ಮತ್ತು ಹಾರ್ಟ್ ಫ್ರೆಂಡ್ಲಿ ಫ್ರೆಂಡ್ಸ್. ಮಶ್ರೂಮ್ದು ಹೆಲ್ತ್ ಬೆನಿಫಿಟನ್ನೆಲ್ಲ ನಾನು ಮೊದಲು ಹೇಳಿದ್ದೀನಿ. ಇದೇನಪ್ಪ ಅಂದರೆ ಕೊಲೆಸ್ಟ್ರಾಲೇ ಇಲ್ಲ ಇದರಲ್ಲಿ. ಇದು ಕೊಲೆಸ್ಟ್ರಾಲ್ ಫ್ರೀ, ಸೊ ಇದು ಹಾರ್ಟ್ ಫ್ರೆಂಡ್ಲಿ. ಹಾಗೆ ನೋಡಿ, ಇದು ಪಾರ್ಕಿನ್ಸನ್ನು ಮತ್ತು ಅಲ್ಝೈಮರ್ಸು ಎರಡೂ ಆಗದೇ ಇರೋ ಹಾಗೆ ತಡೀತದೆ. ಹಾಗೆ ನೋಡಿ, ಇದಕ್ಕೆ ಹೇಗೆ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ಸುಲಿದಿದ್ದೀನಿ, ಪೂರ್ತಿ ಸುಲಿದುಬಿಟ್ಟು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸುಲಿದಿದ್ದೀನಿ. ಈಗ ನೋಡಿ, ದೊಡ್ಡದಾಗಿದ್ದರೆ 3-4 ಪೀಸ್ ಮಾಡ್ಕೊಳ್ಳಿ, ಚಿಕ್ಕದಾಗಿದ್ದರೆ 2 ಪೀಸ್ ಮಾಡ್ಕೊಳ್ಳಿ. ಆವಾಗ ಮ್ಯಾರಿನೇಟ್ ಮಾಡೋಕ್ಕೆ ಸುಲಭ ಆಗುತ್ತೆ. ಇದು ಅದಕ್ಕೋಸ್ಕರ ಹೇಳಿದ್ದು ನಾನು. ಈಗ ನೋಡಿ, ಎಲ್ಲನೂ ಕಟ್ ಮಾಡಿರೋದನ್ನು ಒಂದು ಬೌಲ್ಗೆ ಅಥವಾ ಒಂದು ಕಲೆಂಡ್ರಿಗೆ ಹಾಕ್ಕೊಳ್ಳಿ. ನೋಡಿ, ಸುಲಿದಿರೋ ಸಿಪ್ಪೆಯನ್ನು ತೋರಿಸ್ತಾ ಇದ್ದೀನಿ. ಓಕೆ, ಅದು ಬಿಸಾಡೋದು. ಈಗ ಒಂದು ಬೌಲ್ಗೆ ಮೊಸರು ಹಾಕ್ಕೊಳ್ಳಿ, ಅರ್ಧ ಕಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಹುಳಿ ಬೇಡ. ಹಾಗೆ ಅದಕ್ಕೆ 1/8 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಅಲ್ವಾ, ಸಾಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರಿಗೆ ಮತ್ತು ಮ್ಯಾರಿನೇಟ್ ಮಾಡಲಿಕ್ಕೆ. ಹಾಗೆ 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು ಅಂದರೆ ಅಚ್ಕಾರದ ಪುಡಿ. ಹಾಗೆ ಧನಿಯಾ ಪುಡಿ 1 ಟೀ ಸ್ಪೂನು. ಹಾಗೆ ಜೀರಿಗೆ ಪುಡಿ ಒಂದು 1/3 ಟೀ ಸ್ಪೂನು. ಮತ್ತು ಗರಂ ಮಸಾಲೆ ಪೌಡ್ರು ಅರ್ಧ ಟೀ ಸ್ಪೂನ್. ಮನೇಲಿ ಮಾಡಿರೋದು ತುಂಬ ಸ್ಟ್ರಾಂಗ್ ಆಗಿದೆ, ಹೊರಗಡೆಯಿಂದ ತಂದರೆ 1 ಟೀ ಸ್ಪೂನ್ ಹಾಕೋಬೇಕಾಗುತ್ತೆ. ಹಾಗೆ ಕಸೂರಿ ಮೇಥಿ ಕ್ರಷ್ ಮಾಡಿ ಹಾಕಿದ್ದೀನಿ 1 ಟೀ ಸ್ಪೂನು. ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟು 1 ಟೀ ಸ್ಪೂನ್ ಹಾಕಿದ್ದೀನಿ. ಅದರಿಂದ ನಾವು ಆಮೇಲಿಂದ ಏನು ಹಾಕೋಬೇಕಂತಿಲ್ಲ, ಖಾರಕ್ಕೆ ಇದೇ ಸಾಕಾಗುತ್ತೆ. 1 ಟೀ ಸ್ಪೂನು ಕಡಲೆ ಹಿಟ್ಟು. ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೋಡಿ ಕಲರ್ ಚೇಂಜ್ ಆಯ್ತು ಹೌದಾ. ಈ ಚಿಲ್ಲಿ ಪೌಡರು ಮತ್ತು ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟಿರೋದು ಅಣಬೆ ಅಂದರೆ ಮಶ್ರೂಮ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ರುಚಿಯಾಗುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿದೆ. ಇದನ್ನು 2 ಥರ ಮಾಡ್ಬೋದು. ಕೆಲವರು ಈಗ ಅದನ್ನು ಅಂದರೆ ಸಾವಕಾಶ ಮಿಕ್ಸ್ ಮಾಡ್ಕೊಳ್ಳಿ, ಅದೆಲ್ಲ ಮುರಿಬಾರ್ದು. ಹಾಗೆ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನು 2 ಥರ ಮಾಡ್ತಾರೆ. ಹೇಗೆಂದರೆ ಇದು ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ ಇದೆಯಲ್ಲ, ಇದನ್ನು ಮತ್ತೆ ಎಣ್ಣೆಲಿ ಹುರಿತಾರೆ. ನಾನು ಅದು ಮಾಡಲಿಲ್ಲ, ಯಾಕಂದರೆ ಅಷ್ಟೊಂದು ಎಣ್ಣೆ ಅಗತ್ಯ ಇಲ್ಲ. ಇದನ್ನು ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ಈ ಥರ ಮಾಡಿದ್ದೀನಿ. ಇದು ಚೆನ್ನಾಗಿ ಕೋಟ್ ಆಗಬೇಕು ಮತ್ತು ಒಂದು 15 ನಿಮಿಷ ನಮ್ಮದು ಒಗ್ಗರಣೆ ಆಗೋ ತನಕ ರೆಸ್ಟ್ಗಿಟ್ಟರೆ ಆಯಿತು. ಈಗ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟೇ ಸಾಕು. ನಾವು ಮತ್ತೆ ಅದನ್ನು ಮ್ಯಾರಿನೇಟ್ ಮಾಡೋದ್ರಿಂದ ಫ್ರೈ ಮಾಡಬೇಕು ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕಾಗುತ್ತೆ. ಅದು ಅಗತ್ಯ ಇಲ್ಲ, ಅದಕ್ಕೋಸ್ಕರ ಇಷ್ಟೇ ಹಾಕ್ಕೊಂಡು ಮಾಡಿದ್ದೀನಿ ನಾನು. ಈಗ ಅದು ಎಣ್ಣೆಗಾದ್ಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಅದು ನೋಡಿ ಇನ್ನೇನು ಇವಾಗ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ, 2/3 ಕಪ್. ಇದರಿಂದನೇ ಇದಕ್ಕೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಫ್ರೆಂಡ್ಸ್. ಬೇರೆ ಏನೂ ಇಲ್ವಲ್ಲ ಇದಕ್ಕೆ, ತರಕಾರಿ ಏನಿಲ್ಲ ನೋಡಿ ಹಾಕುವಂಥದ್ದು. ಟೊಮೆಟೊ ಇಲ್ಲ, ಏನಿಲ್ಲ, ಯಾಕಂದರೆ ನಾವಲ್ಲಿ ಮೊಸರು ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಹುರಿದು ಬರಲಿ ಎಣ್ಣೆಯಲ್ಲಿ. ಈಗ ಅದು ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಷ್ಟೊತ್ತು ತನಕ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅದಕ್ಕೆ ಮನೇಲೇ ಮಾಡಿದ್ದು ಹಾಕಿದ್ದೀನಿ, ನಾನು ಹೊರಗಿಂದ ತರೋದಿಲ್ಲ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗ ನಾವು ಸ್ವಲ್ಪ ಹಾಕಿದ್ದು, ಸೊ ಈಗ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲಿಂದ ನಿಮಗೆ ಕಮ್ಮಿ ಅಂತ ಅನಿಸಿದ್ರೆ ಆಮೇಲಿಂದ ಹಾಕ್ಕೋಬೋದು. ಈಗ ಅದು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಅದು ಪರಿಮಳಯುಕ್ತ ಆಗಬೇಕು. ಇವಾಗ ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿದೆ, ಚೆನ್ನಾಗಿ ಕಂಬೈನ್ ಆಯಿತು, ಚೆನ್ನಾಗಿ ಹುರಿಯಿತು. ಈಗ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಮಶ್ರೂಮು, ಅದನ್ನು ಹಾಕ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಈಗ ಮೆತ್ತಗೆ ಕಂಬೈನ್ ಮಾಡ್ಕೊಳ್ಳಿ ಅದನ್ನು, ಯಾಕಂದರೆ ಅದು ಮುರಿಬಾರ್ದು, ಇದು ಮಶ್ರೂಮ್ ಎಲ್ಲ ಮುರಿಬಾರ್ದು. ಸೊ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ರಿಂದ 3 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತದೆ. ನಾನು ನೀರು ಕೂಡ ಏನೂ ಸೇರಿಸಲಿಲ್ಲ, ಮೊಸರು ಹಾಕಿದ್ವಲ್ಲ ಅದೆಲ್ಲ ಇದಾಯಿತು, ಏನದು ತೆಳುವಾಗಿ ಬಂತು. ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇಡಿ. ಈಗ ಅದಿನ್ನೂ ಕುಕ್ಕಾಗಿಲ್ಲ, ಜಸ್ಟ್ ಅದು ತೆಳುವಾಗಿ ಬಂದುಬಿಟ್ಟಿದೆ ಅಷ್ಟೇ, ಮೊಸರು ಹಾಕಿದ್ವಲ್ಲ ಅದು. ಈಗ ಅದನ್ನು ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ, ಅದು ಆವಾಗ ಮಶ್ರೂಮ್ ಎಲ್ಲ ಕುಕ್ಕಾಗಿ ಬಂದುಬಿಡತ್ತೆ. ಈಗ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿದೆ, ಹೌದಾ? ಎಷ್ಟು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿದೆ. ಮತ್ತು ಮಶ್ರೂಮ್ದು ಕಲರ್ ಕೂಡ ಸಾಧಾರಣ ಚೇಂಜ್ ಆಗ್ತಾ ಬಂದಿದೆ. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದು ರೆಡಿ ಆಯಿತು, ಮಶ್ರೂಮ್ ಟಿಕ್ಕಾ ಮಸಾಲ ರೆಡಿ ಆಯಿತು. ಇನ್ನೇನು ಇಲ್ಲ, ತುಂಬ ಸಿಂಪಲ್ ಆದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಡಿಶ್ ಮಾತ್ರ ಸೂಪರ್ ಆಗುತ್ತೆ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಯ್ತಲ್ಲ? ನೋಡಿ ಇವಾಗ ಒಂದು ಬೌಲಿಗೆ ಹಾಕಿ ತೋರಿಸಿದ್ದೀನಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ನೋಡಿ. ಕಲರ್ ಮಾತ್ರ ಏನೂ ಮಾಡೋಕ್ಕಾಗಲ್ಲ, ಅದು ಒಂದೊಂದು ಸತಿ ಕಲರು ಲೈಟೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಹಾಗೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸೂಪರ್ ಡಿಶ್. ಕೊತ್ತಂಬರಿ ಸೊಪ್ಪಿಂದ